ಇವಂತ ಅವ್ರಿಕಾಯ ದಾಳಿ ಹೊಡಿಸ್ಲಿ ಇದ್ರ ತುಂಬ ಬರೀ ಕಿಡಿನ ಅದಾವ. ಸೋಸೂರೊಳಗ ಸಾಕಾಗಿ ಹೋಗುತ್ತೆ. ಬರೀ ಕಿಡಿನ ಅದಾವ. ಇವನ ನೋಡಿಲ್ಲ ಕೃಷ್ಣವೇಣಿ, ಇವನು ಸೋಸಿಂದ ಹಿಂದೆಗಡೆ ಸ್ವಚ್ಛ ಕಸ ಗುಡಿಸೋರವ, ಇಲ್ಲ ಮತ್ತೆ ಕಿಡಿ ಕಿವ್ಯಾ ಹೊಕ್ಕೊಂಡಾವ. ಹ್ಞೂ ಆತ್ರಿ ಅಮ್ಮಾರ. ಕಾಕರ ಮುಂಜಾನೆ ಏನು ತಿಂದೋಗಿಲ್ಲ ನೀವು. ತುಗೋರಿ ಒಂದಿಟ್ಟ ಸುಸ್ಲಾ ಮಾಡೀನಿ ತಿನ್ರಿ. ಮತ್ತೆ ಯಾಕೆ ಮಾಡಕ್ಕೆ ಹೋಗಿದ್ದೀವ? ಸಂಜೆ ಮುಂದೆ ಊಟ ಮಾಡ್ತಿದ್ದಿಲ್ಲನ? ನೀವು ಹಂಗ ಮನ್ ಕೊಡಕ್ಕೆ ಹೋದ್ರಿ, ಅಲ್ಲಿ ಏನಾರು ತಿಂದಿರ್ತಿರೋ ಏನಿಲ್ಲ ಅಂತ ಅನ್ಕೊಂಡು ಮಾಡಿಬಿಟ್ಟಿನ್ರಿ. ಚಲೋ ಆಯ್ತು ಬಿಡವ. ನಮ್ಮ ವಿದ್ಯಾವ ವಿನವ ಇಲ್ಲ ಅನ್ನೋದನ್ನ ಮರೆಸಿಬಿಟ್ಟಿ ನೋಡಿ ನೀನು. ಕರೆ ಅಂದ್ರಪ್ಪ, ನನಗೆ ರಾಮೇಂದೊಂದು ಚಿಂತಿತ್ತು, ಎಂಥ ಹುಡುಗಿ ಸಿಗ್ತತೆಯೋ ಏನೋ ಎತ್ತ ಅಂತೇಳಿ. ಕರೆ ಅಂದ್ರಪ್ಪ, ನಮಗೆ ಬಂಗಾರದಂಥ ಹುಡುಗಿ ಸಿಕ್ಕಳು ನೋಡು. ಬಾಬಾ ಕೃಷ್ಣೇನಿ ಒಂದೆರಡು ಬಡ ಚೂಟ್ ಬಾ. ಆಗಿಲ್ಲ ನಿಮ್ಮ ಅಂಟಿ ನೀರನ್ಸಿ ಇನ್ನೂ ಬಂದಿಲ್ಲ. ಸೀರೆ ಉಟ್ಕೊಳಕತ್ತಾರ್ರಿ ಅವರು. ಬಂದ ಬಿಟ್ರು ಆಂಟಿಯರ್ ಕುಂದ್ರಿ, ನಿಮ್ಗೊಟ್ಟು ಸುಸ್ಲಾ ತೊಗೊಂಬರ್ತೀನಿ. ಬ್ಯಾಡವ, ಹಿಂದೆಗಡೆ ಇವಷ್ಟು ಚಳಾರ್ ಕೈ ಸೋಸೋದಾಗಿಂದ ನನಗೆ ಹಿಂದೆಗಡೆ ಚಲೋ ತಗೊಂಬಂದ ಚಾ ಮಾಡ್ಕೊಂಬರಕಂತ. ಆತಾಡ್ರಿ. ಯಾರ ಏನಾರ ಅಂದ್ರನ ಮನ್ ಕೊಡಕ್ಕೆ ಹೋಗಿದ್ರಲ್ಲ ಅಲ್ಲಿ ಸತ್ಯ ಅನ್ನೋದು ಮುಂದೆ ಆಕಿ ಶಂಕರ ಏನು ಚಂದ ಆಡ್ತಾಳ ಬಿಡ್ರಿ. ಕಸಬರಿಗೆ ಏನಂತ ಅವಳದು ಆ ಹೊಲ ತಗೊಂಡಿದ್ದು ಮನಿದು ಮಟ್ಟದ್ದು 20 ವರ್ಷದ ಜಗಳ ಐತಿಲ್ಲ, ಅದನ್ನೆಲ್ಲ ತೋಡ್ಕೊಂಡು ಹಾಡ್ಯಾಡ್ಕೊಂಡು ಆಳ್ತತ್ ನೋಡ ಆ ಸತ್ತಾಕಿ ಮುಂದೆ. ನನಗಂಕರು ಅಷ್ಟು ಸಿಟ್ಟು ಬಂದಿತ್ತು ನೋಡು. ಮತ್ತೆ ನಾ ಎದಕ್ಕೆ ಬ್ಯಾಡಂದೆ ಇಬ್ರು ಗಂಡ ಹೆಂಡತಿಗೆ ಹೋಗಾಕ. ಇದಕ್ಕೆ ಅವರು ಅಂತ ಕಿತ್ವಿ ಮಾಡ್ತಾರ ಅನ್ನೋದು ನನಗೆ ಗೊತ್ತಿತ್ತು. ಅವ್ರ ಬಾಯಿ ಸುದ್ದಲ್ಲ. ಆದ್ರ ಆಕಿ ತಿಪ್ಪವ್ವ ಚಿಗವನ್ನ ಮಗಳು ಇವ್ರನ್ನ ನೋಡೋಣ ಬಂದಿದ್ದ ತೆಕ್ಕಿ ಬಡ್ಕೊಂಡು ಅಳಾಕತ್ತು ಬಿಡ್ತದ. ಅದ್ರ ಹೆಸರೇನು ಸಹನಾ ಅಲ್ಲ? ಹೆಸರಿ ತಕ್ಕಂತೆ ಸಹನಾ ಅಂತನ ಐತಿ. ಇವ್ರು ನೋಡೋಣ ಮಾವ ಅಂತೇಳಿ ತೆಕ್ಕಿ ಬಡಿದಿದ್ದ ಅಳಾಕತ್ತು. ಆಕಿ ಶಾಂಕ್ರರ ಅಲ್ಲ ಹಿಡಿದು ಜಕ್ಕೊಂಡು ಹೋಗಿ ನಿಂತ ಕಪಾಗಿ ನಿಗಿಸಿಬಿಟ್ಲ ಆ ಹುಡುಗಿನ. ನಮ್ಮ ದಾಯಾದಿಗಳು ಮುಂದೆ ನಮ್ಮನ್ನ ನೆಲ್ಲ ಚಂಡಿಡುವಂಗೆ ಮಾಡಿದೆ ಅನ್ಲೇ ಕಸಬರಿಗೆ. ಹೋಗಿ ಅವ್ರನ್ನ ತೆಕ್ಕಿ ಬಡ್ಕೊಂತೀಯ ಅಂತೇಳಿ ನಮ್ಮನೆ ಮಾಡ್ತಾವ ಹುಡುಗಿಗಿರಿ ಎತ್ತಿ. ಆ ಶಂಕರವನ್ನ ಬೇಷ ಜಡ್ಸಿ ಬಿಟ್ಟು ನೋಡ್ಬೇವ. ಬರೋಬ್ಬರಿ ಮಾಡಿ ಮಲ್ಲ. ಈಗ ಒಟ್ಟಾಗಿ ತಿಪ್ಪ ಬರ್ತಿದ್ದೀನಿ ಇಲ್ಲ, ಆ ಹುಡುಗಿ ಒಟ್ಟ ನೋಡೇ ಇಲ್ಲ ನಾವು. ಈಗೇನು ಆ ಹುಡುಗಿನ ಕರ್ಕೊಂಬಂದ್ರನು? ಆ ಹುಡುಗಿನ ನೋಡ್ಕೊಳವ್ರು ಯಾರು? ಅದಕ್ಕೆ ಮಣ್ಣು ಕೊಟ್ಟಿಂದ ಮನೆ ಕಿಲಿ ಹಾಕೊಂಡು ಕರ್ಕೊಂಬಂದ್ರ ಆ ಹುಡುಗಿನ. ಅತ್ತಿ ಹುಡುಗಿ ಐತ್ರಿ, ಕಡ್ಡಿಲೆ ಬರ್ದಂಗೆ ಐತವ. ಅಟ್ಟು ಚಲೋ ಐತಿ ನೋಡ ಅದು. ಕಣ್ಣ ಮುಗಿಲಿ ಅಟ್ಟು ನೀಟ್ ಐತಿ ಹುಡುಗಿ. ಬನ್ಶಂಕ್ರಿ ಆ ಸಣ್ಣ ಹುಡುಗ ಐತ್ಲ ಒಮ್ಮ್ಯಾಗ ತೊಗೊಂತಿದ್ದಂಗದ. ಗನ ಪಡ್ಪುಷ ಐತಿ ಇದು ಹುಡುಗ. ಸುದ್ದನೂ ಇಲ್ಲ, ಉಡಾ ಬಾ ಐತಿ. ಹಿಂಗತಿ ಆದ್ರೆ ಭಾಳ ಕಷ್ಟ ಐತಿ. ಆಸ್ತಿ ಪಾಸ್ತಿ ಬರ್ತತಲ್ಲ ಬಿಟ್ಟಾಳ ನೋಡು ಬನಶಂಕ್ರಿ. ಏನು ಮಾಡ್ತಾಳನ್ರಿ? ಅಣ್ಣಾರ ನಿಮ್ಗಟ್ಟು ಸುಸ್ಲ ಹಾಕೊಂಬರ್ಲೇನ್ರಿ? ಅಕ್ಕ ಬೇಡ, ನನಗೇನು ಬೇಡ. ಈಗ ಮನೆ ಹತ್ತಿದ್ಯಾ? ಏನಪ್ಪ ಹಿಂಗತಿ ಆದ್ರ ಕತಿ ಹಂಗ ವಿನಾಯಕ? ಯಾವ್ದಾರ ನೌಕರಿ ಪಾಕ್ರಿ ತಗೋರಯ್ಯಪ್ಪ. ಹಿಂಗ ಪಡ್ಪೋಚಿಗತಿ ಅಡ್ಡಾಡಿದ್ರ ಕತಿ ಹಂಗ ಅಯ್ಯಪ್ಪ. ಮತ್ತೆ ನಮ್ದು ಬಾಳೆ ನಗುವರ್ ಮುಂದೆ ನಗ್ಗೇಡಿ ಆದಿತ್ತು. ಬೇ ದಿನ ಇದನ್ನ ಹೇಳ್ತೀಯಲ್ ಬೇ, ನನ್ನ ತಲೆ ಸಿಡಿದು ಹೋಗ್ಬಿಟ್ಟತಿ. ಮನೆಗೆ ಬರಬಾರ್ದು ಅನಿಸ್ಬಿಟ್ಟದ ನೋಡು ನನಗೆ. ನಿಮ್ಮ ಏನು ತಪ್ಪು ಹೇಳೋಣ? ಸರಿ ಹೇಳೋಣ, ನಿನಗೆ ಹಂಗತಿ ಅನಿಸ್ತತಲ್ಲ? ಹೋಬೇ, ನೀನು ಆಕಿನ ಅದೇ ಅವನು ಕೂಡಿ ನಾ ಏನೋ ಹೇಳಕ್ಕಂತ ಬಂದೆ, ಬರೀ ನಿಮ್ದ ಕೇಳೋದಾತು. ಈ ಹೊಸ ವರ್ಷದ ಪಾರ್ಟಿ ಮನ್ಯಾಗ ಮಾಡೋಣ, ಜೋರ ಮಾಡೋಣ. ನಾ ಎಲ್ಲಿ ಹೋಗಂಗಿಲ್ಲ. ಆಚೆ ಕಡೆ ವಿದ್ಯಾಕ್ಕನ ಕರಿಯೋನು, ಮಾಮ ವಿದ್ಯಾಕ್ಕ ಅತ್ತಿ ಎಲ್ಲರೂ ಕೂಡಿ ಇಲ್ಲೇ ಧೂಮ್ಧಾಮಾಗಿ ಮಾಡೋನು. ಈ ಹೊಸ ವರ್ಷ ನಮಗಲ್ಲದು. ಇದು ಇಂಗ್ಲೀಷರು ಮಾಡಿದ್ದು, ಇಂಗ್ಲೀಷ್ ಪಂಚಾಂಗದ್ದು. ನಮ್ದು ಯುಗಾದ್ಯಾಗ ಐತಿ. ಯುಗಾದ್ಯಾಗ ಹೊಸ ಪಂಚಾಂಗ ಹೊಸದೆಲ್ಲದು ನಮ್ದು ಅವಾಗಪ್ಪ. ಹೇಳ್ರತ್ತಾಗ ನೀವು ಯಾವಾಗಲೂ ಹಿಂಗೆ ಮಾತಾಡ್ತೀರಿ ನೋಡು. ಅಪ್ಪಾಜಿ ಪ್ಲೀಸ್ ಹೇಳ. ಬೇಡಪ್ಪ, ಇಲ್ಲಿ ಬೇಡ. ಯಾಕಂದ್ರೆ ಮನೆ ಮಗ್ಲ ಅದಾರ ನಮ್ಮಂತಂಬ್ರು. ಈಗ ಅವ್ರ ಮನ್ಯಾಗ ಹಂಗತಿ ಇದ್ದಾಗ ನಾವು ಇಲ್ಲಿ ಹೊಸ ವರ್ಷ ಇದನ್ನ ಆಚರಿಸಿದ್ರೆ ಚಂದ ಅನ್ಸಂಗಿಲ್ಲಪ್ಪ. ನೋಡ್ದವ್ರ ಏನು ಅನ್ನಕ್ಕಿಲ್ಲ. ಅವ್ರು ಏನಾರ ನಮ್ಮನ್ನ ಅಂತಂಬ್ರ ತಿಟ್ಕೊಂಡಾರನ ಅವ್ರು ಇಟ್ಕೊಲಿಕ್ಕ ಅಂದ್ರೂ ನಮ್ಗೆ ಅಂತಂಬ್ರ ಹೋದಿಲ್ಲಪ್ಪ. ನನಗದು ಏನು ಗೊತ್ತಿಲ್ಲ. ಇವತ್ತು ಹೊಸ ವರ್ಷ ಆಚರಿಸಲೇಬೇಕು. ಆಚೆ ಕಡೆ ಭೀಮಾವತಿಯರ ಮನೆಗೆ ಹೋಗಿ ಆಚರಿಸ್ಕೊಂಬರ್ನು. ಈಗ ಎಲ್ಲರೂ ತಯಾರಾಗಬೇಕು. ರಾತ್ರಿ 11 ಸುಮಾರು ಹೋಗುನು ಭೀಮಾವತಿಯರ ಮನೆಗೆ. ಅಯ್ಯ ಹಂಗ ನಿಮ್ಮ ಅತ್ತೆಯರ ಮನೆಗೆ ಹೋದ್ರ ಭಾಷೆ ಏನಿದೆ ಬಿಡಪ್ಪ. ಒಟ್ರಿಗೆ ಮಾಡೋರು ಯಾರು ಮಟ್ಟೋರು ಯಾರು? ಆಂಟಿಯಾರ ಮಾಡೋದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತೀರಿ? ನಾವು ಈಗ ಮುಂದೆ ಹೋಗೋಣ, ಹೋಗಿ ಅಡುಗೆ ಮಾಡೋಣ ಅಂತ ನೋಡ್ರಿ. ಪಾಪ ವಿದ್ಯಾಕ್ಕ ಒಬ್ಬೇಕೆ ಯಾವ ಮಾಡ್ಬೇಕು. ಈಗ ನಾವು ನೀವು ಮುಂದೆ ಹೋಗಿ ಇದನ್ನು ಮಾಡಿದ್ವಿ ಅಂದ್ರೆ ಅವರು ಭೀಮಾವತ್ಯಾರಿಗೂ ತೊಂದರೆ ಆಗಂಗಿಲ್ಲ. ಬರ್ರಿ ಅಂಟಿ ನಾವು ಹೋಗುನು. ಅಯ್ಯ ಅತ್ತಿಯಾರು ಇವು ಹಿಂಗೆ ಅನ್ನಕತ್ತಾವಲ್ರಿ ಹುಡುಗರು. ಮತ್ತು ಹುಡುಗರು ಆಸೆಕ ಯಾಕೆ ತಣ್ಣೀರು ಇರ್ತದು? ಬೇಡ, ಆಚೆ ಕಡೆ ನಿಮ್ಮ ಭೀಮಾವತಿಯವ್ರ ಮನೆಗೆ ಹೋಗ್ಬಿಡ್ರಿ. ನಿಮ್ಮ ಮುಂದಕ್ಕೆ ಹೋಗಿ ಒಂದಿಟ್ಟು ಅದು ಇದು ಅಡುಗೆ ಪಡಿಗೆ ಮಾಡಿಬಿಡ್ರಿ. ನೋಡ್ರಿ ಹೋಗು. ನಂಗದು ನಂದು ಒಂದು ಲಗ್ನನಾರ ಮಾಡಲಿಲ್ಲ, ಒಂದು ನೌಕರಿನಾರ ನನಗೂ ತೊಗೊಳಕ್ಕಾಗಲಿಲ್ಲ. ಈಗ ಅವಮಾನ ಮಾಡಿಸ್ಕೊಂಡು ಹತ್ತೈತಿ ನೋಡಿ ನಂದು. ವಿದ್ಯುದಾದ್ರೆ ಎಲ್ಲನೂ ಪರ್ಫೆಕ್ಟಾಗಿ ಮದುವೆ ಟೈಮ್ನಾಗ ಮದುವೆ ಆಯ್ತು, ಜಾಬ್ ಟೈಮ್ನಾಗ ಜಾಬ್ ತೊಗೊಂಡ್ಲು, ಎಲ್ಲ ಹಾಕಿದ್ದು ಮೆಟ್ಟಿಗೆ ಹತ್ತಿ. ನಾ ಎಲ್ಲಿದ್ದಕ್ಕೆ ಎಲ್ಲೇ ಇದ್ದೀನಿ. ರಾಧಾ
ಒಂದಿಟ್ಟು ಚಾ ಮಾಡ್ಕೊಡು ಬರವ ನಮ್ಮ ಶಾಣೆದಲ್ಲ. ಹರ್ಕತ್ತಾಗಿತ್ತು ನೋಡಿ ನಂಗೆ. ಸೊಸಿನಾದ್ರ ಪಿಕ್ಚರ್ ನೋಡಕ್ಕೆ ಕಳ್ಸು, ನಾನು ಮಾತ್ರ ಇಲ್ಲಿ ಮನೆ ದಗದ ಮಾಡಕ್ಕೆ ಹಚ್ಚು. ನೋಡ್ರಿ ಅದವ ನೋಡಿಲ್ಲೇ ಹೆಣ್ಮಕ್ಳು ಅದಾರು ತವ್ರ ಮನೆ ಕಾಯ್ಕೋಬೇಕು. ಈಟಕ್ಕ ಆಟಕ್ಕ ಜಗಳ ಮಾಡಬಾರ್ದವ. ಈ ಒಣ ಶಟಮತಿ ಬಿಟ್ಟು ಬಿಡು. ಏನು ಶಟಮತಿ ಮಾಡೇನು ನಾನು? ಇನ್ನೊಬ್ರು ಹೇಳಿದ್ದು ಕೇಳಾಕ ನಾ ಏನು ಮಳ್ಳಲ್ಲ ಮಂಕಲ್ಲ, ನನಗೂ ಅರ್ಥ ಆಗುತ್ತ. ಹಂಗಾರೆ ನೀನು ಸೊಸಿ ಮಾಡಿದ್ದೆಲ್ಲ ಸರಿ ಏನು ನಿನಗೆ? ನೋಡ್ಬೇವ ಎಷ್ಟು ಹೊಟ್ಟೆ ಕಿಚ್ಚದವ ವಿದ್ಯಾನ ಹತ್ರ, ತನ್ನ ಹತ್ರ ನೋಡ್ಸದವ ಬೇವ. ಅವ್ನು ತೊಗೊಂಡು ಓದ ಅಂತೇಳಿ ಒಂದು ಮಾತನ್ನ ಒಳ್ಳ. ನಾ ಓದಿ ಮುಂದೆ ಬಂದ್ರೆ ಮತ್ತು ನಾ ನೌಕರಿ ಹಿಡಿದ್ರೆ ತನಕಿನ ಮ್ಯಾಲೆ ಹೋದ್ರೆ ಅನ್ನೋ ಹೊಟ್ಟೆ ಕಿಚ್ಚಿನ ಬುದ್ಧಿ ಇದಾವು. ರಾಧವ ಹಿಂಗ್ಯಾಕಾದಿ ನೀನು? ಈ ಚಿಲ್ಲರ್ ಬುದ್ಧಿ ಯಾವಾಗಿಂದ ಕಲ್ಕೊಂದಿವ? ನೋಡಿಲೆ ನಾ ಮುಂದಕ್ಕೆ ಹೋಗಿಂದ ನಿನ್ನ ಒಳಗೆ ಬಾ ಅಂತ ಕರಿಯಾಕಿ ವಿದ್ಯಾವನ ಈಗಿಂದ ಒಂದಿಟ್ಟು ಚಂದಗ ಇದಕ್ಕೊಂದು ಹೋಗು. ಈಗ ತಾಯಿ ನಾ ಅದೀನಿ ಚಂದ, ನಾ ಮುಂದಕ್ಕೆ ಹೋಗಿಂದ ಐತಿ ನಿಂದು. ನೀ ಇದ್ದ ನೆಲೆ ಇಲ್ಲ, ಇನ್ನು ನೀ ಮುಂದಕ್ಕೆ ಹೋಗಿಂದನ ಕರೀತಾರ ಬಾ. ಆಕಿ ಬುಕ್ಕ ಕೊಟ್ಟಿಲ್ಲ ಅಂತಿ ಯಾಕ? ನಿನಗೆ ಓದೋದು ಬೇಕಾಗೈತಿ, ನೀ ಕೇಳ್ಬೇಕಿತ್ತು ಬುಕ್ಕ ಕೊಡು ಅಂತೇಳಿ. ನೀ ಕೇಳೇನೋ ಮೇಲೆ ಆಕಿಗೇನು ಅಷ್ಟು ಹರ್ಕತ್ತಾಗೈತಿ? ನಿನಗೆ ಹರ್ಕತ್ತಾಗಿತ್ತು, ನೀ ಕೇಳ್ಬೇಕು ಬುಕ್ಕ ಕೊಡುವ ವಿದ್ಯಾವ ಅಂತೇಳಿ. ಒಟ್ಟ ಸೊಸಿನ ಸಮರ್ಥನೆ ಮಾಡ್ಕೊಂತಿ, ನನಗೆ ಗೊತ್ತೈತಿ, ಸುಮ್ಮಿದ್ ಬಿಡವ. ನಿಮ್ಮ ಸಾಕ್ಷಿಗವನು ಹುಚ್ಚಿದಾಡ್ದಂಗೆ ಅದಿ ತಗೋ. ಯಾಕವ ರಾಧವ ಆರಾಮದಿಯೇನವ? ರಾಧಾ ಆಂಟಿ ಆರಾಮದಿ ಆಂಟಿ? ನನಗೇನು ಅಷ್ಟು ವಯಸ್ಸಾಗ್ಯಾವನ ಆಂಟಿ ಅಂತ ಕರಿತೀನಿ ನನಗೆ. ಅಯ್ಯ ವರ್ಷಿ ಒಳಗೆ ನೀ ಆಕಿ ಹೆಣ್ಣು ಮಗಳು ಹಾಕ್ಯವ, ಅದಕ್ಕೆ ಆ ನೆಡಪತಿ ಹಿಡ್ಕೊಂಡು ಆಕಿ ಆಂಟಿ ಅಂತ ಕರ್ದಾಳ ಬಿಡ ತಂಗಿ. ಇದನ್ನ ಯಾಕೆ ಸಿಟಿ ಹಚ್ಕೊಳಕತ್ತೀಯ ರಾಧ? ಅದಕ್ಕೆ ಗುರುಮ್ದೊಳ ಬಡ್ಕೊಂಡವು. ಬರ್ರಿ ಪರ ಒಳ ಬರ್ರಿ. ಯಾಕೆ ಚಿಗಾರ ಜೊತೆ ಜಳ ಮಾಡ್ಕೊಂಡೇನ? ಯಾಕವ್ವ? ನಮ್ಮ ಮನ್ಯಾಗ ನೀ ಸಮಾಧಾನ ಯಾಕೆ ಜಳ ತಕ್ಕೊಂಡಿ? ಎಲ್ಲ ನಿನ್ನ ಮಗಳದಾಳಲ್ಲವ, ನಿನ್ನ ಮಗಳಿಂದ ಮಗಳಿಗೆ ಚಲೋ ಬುದ್ಧಿ ಕಲಿಸಿದ್ರಂದ್ರ ಮಗಳು ಚಂದಾಗ ಬಾಳೆ ಮಾಡ್ಕೊಂಡು ತಿಂತಿದ್ಲ. ಹಿಂಗ್ಯಾಕಂತೀವಿ? ಯಾಕರ ಅದವ ಏನು ಮಾಡಿಲ್ಲ ವಿದ್ಯಾಕ್ಕ? ಏನು ಮಾಡಿಲ್ಲ ಅಂತ ಕೇಳವ ಎತ್ತಿ. ಮಗಳಿಗೆ ಹೇಳ್ಕೊಟ್ಟಿಯಲ್ಲ ಹಿಂಗಿರು ಹಿಂಗಿರ ಅಂತೇಳಿ. ನೀ ಏನು ಮಾತಾಡಕತ್ತಿ ಅಂತ ಒಂದು ತಿಳಿಯವಲ್ದವ. ಯಾಕರ ಅದಕ್ಕ? ಪಾರ್ವತಿ ನೀನು ಮಗುನು ಚೂಡ್ತಿ ತೊಟ್ಲನ ತೂತಿ, ನೀ ಏಟದೇನೋ ಗೊತ್ತಿಲ್ಲ ನನಗೆ. ಅಯ್ಯ ಆಂಟಿಯಾರ ಹಂಗ್ಯಾಕೆ ಮಾತಾಡಕತ್ತೀರಿ ನೀವು? ಆಂಟಿಯರು ಅಂತಾರಲ್ರಿ ಹಾಗಲಕಾಯಿಗೆ ಬೇನ್ಕಾಯಿ ಸಾಕ್ಷಿ ಅಂತ. ನೀ ನಿನ್ನೆ ಮೊನ್ನೆ ಬಂದಾಕಿ, ನಿನಗೇನು ಗೊತ್ತೈತಿ? ಯಾಕೆ ರಾಧವ ಬಾಯನ್ ಹಲ್ಲು ಉಚ್ಚಂದೇನ? ಬಾಯಿ ಮುಚ್ಕೊಂಡು ಕುಂದಿರ್ತೀಯ? ಮನಿ ಮುಟ್ಟ ಬಂದಾರಿಗೆ ಬರ್ರಿ ಕುಂದರ್ರಿ ಅಂತ ಹೇಳ್ಬೇಕು. ಅದು ಬಿಟ್ಟು ಮನಿ ಬಾಕ್ಲಿ ಬಂದಾರಿಗೆ ಹಂಗತಿ ಮಾತಾಡ್ತಾರನ? ಬಾಯನ್ ಹಲ್ಲು ಉದ್ರಸಂದೇನ? ನಿನಗ ಮಗಳನ್ನು ಮಮಕಾರನೇ ಇಲ್ಲ, ನನಗೆಲ್ಲ ಗೊತ್ತಾಗುತ್ತಾಳ. ರಾಧಕ್ಕ ಹಿಂಗ್ಯಾಕೆ ಸಿಟ್ ಮಾಡ್ಕೊಂಡಿವಿ? ಏನಾಯ್ತು? ಯಾಕ ವಿದ್ಯಾಕ್ಕೆ ಏನಾರ ಅನ್ಲನ? ನೋಡ್ವಾ ನನಗೆ ಹಿಂಗ ವಾಗೊಂದು ಹೊರಗೊಂದು ಮಾತಾಡೋ ಬೇಸಿಲ್ವಾ? ಅದು ಏನು ಅನ್ನೋದು ನನ್ನ ಬಾಯಿ ಬಿಟ್ಟು ಹೇಳು. ನೋಡಿಲ್ಲ ವಿದ್ಯಾಕ್ಕ ಏನಾರು ತಪ್ಪು ಮಾಡಿದ್ರ ತಿದ್ದಿ ಬುದ್ಧಿ ಹೇಳ್ತೀನಿ ಆಕಿಗೆ. ನೀ ಹಿಂಗ ಮುಚ್ಚಿ ಮಾತಾಡಿದೆ ಅಂದ್ರೆ ಏನು ಗೊತ್ತಾಗತ್ತವ? ನಿಮ್ಮ ಮಗಳು PSI ಅದೀನಿ ಅಂತೇಳಿ ಒಣ ಹೆಮ್ಮಸ್ತನ ತೋರ್ಸಾಕ್ ಬರ್ತಾಳ. ಯಾಕೆ ಹೇಳು? ಮನೆ ನಾ ಖಾಲಿ ಅದೀನಲ್ಲ ಅದಕ್ಕೆ ಒಣ ಹೆಮ್ಮಸ್ತನ ತೋರ್ಸಾಕ್ ಬರ್ತಾಳ. ಅಲ್ವೇ ಆಕಿ ನೌಕರಿ ಬರೋಣ ಭಾಳ ಸಂತೋಷ ಪಟ್ಟಾಕಿ ನೀನ. ಈಗ ಯಾಕೆ ಹಿಂಗೆ ಅನ್ನಕತ್ತಿದೆ? ಏನಾಯ್ತು? ನೋಡುವ ತಿಳಿ ನೀರಿಗೆ ಕಲ್ಲು ಹೋಗೋದು ರಾಡಿ ಎಬ್ಸೋರು ಭಾಳ ಮಂದಿ ಇರ್ತಾರ ರಾಧಕ್ಕ. ಮನಸ್ಸು ತಿಳಿ ನೀರಿದ್ದಂಗವ, ಅದಕ್ಕೆ ಕಲ್ಲು ಹೋಗಿಸ್ಕೊಂಡು ಮನಸ್ಸು ಹಾಳು ಮಾಡ್ಕೋಬೇಡ. ನಿಮ್ಮ ಉಪದೇಶ ಸಾಕು. ನಿಮ್ಮ ಮಗಳಿಗೆ ಉಪದೇಶ ಹೇಳಿ ಹೋಗ್ರಿ. ಮೊದ್ಲೇಕ ಮನೆ ಹೆಣ್ಮಗಳನ್ನ ಹೆಂಗೆ ಇಟ್ಕೋಬೇಕು ಅನ್ನೋದನ್ನ ಕಲಿಸ್ಕೊಡ ಎತ್ತಿ. ಪರವ ಅದ್ರ ಕೂಡ ಮಾತಾಡ್ಬೇಡ ಬಾ, ಅದಕ್ಕೆ ಹುಚ್ಚಿಡತ್ ಬಾ. ರಾಧಕ್ಕ ನೀ ಹಂಗತಿ ಅನ್ನಕ್ಕೆ ಹೋಗ್ಬೇಡ. ಆಂಟಿಯರು ಭಾಳ ಚಲೋ ಅದಾರ, ಅವರು ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಲಿಸ್ಯಾರ. ಸುಮ್ಮನೆ ಹಂಗತಿ ಅನ್ನಕ್ಕೆ ಹೋಗ್ಬೇಡ. ವಿದ್ಯಾರ್ಥಿ ಚಲೋ ಅದ. ನಿನಗೆ ಹೇಳಬಾ ಅಂತ ಕರ್ದಿದ್ದೆ ನಾನು. ನೋಡಿಲೆ ಎದ್ದು ಬಂದೆ ಅಂದ್ರೆ ಕಪಾಯಿ ನಾಲ್ಕು ಬಿಗದ್ ಬಿಡ್ತೀನಿ. ಆಕಿ ನಿನಗೆ ವರ್ಷ ಒಳಗೆ ವೈನಿ ಆಗ್ಬೇಕು, ಮುಚ್ಕೊಂಡಿರು. ಬಾಯ್ ತುಂಬ ವೈನಿ ಅಂತ ಕರಿ. ಹೋಲ್ ಬಿಡವ, ಹಂಗೇನಾರು ಇತ್ತಂದ್ರೆ ನಾವು ವಿದ್ಯಾಕ ಹೇಳ್ತೀನಂತ ಮನಸ್ಸು ಹಾಳು ಮಾಡ್ಕೊಬೇಡ. ಚಿಗವರ ಅದೇನೋ ಹೊಸ ವರ್ಷ ಅಂದಾವಲ್ಲೇವ. ವಿನಾಯಕ್ ಬಂದಿದ್ನವ ಹೇಳಿದ, ಅವ್ವಾರು ಬರ್ತಾರೆ ನೋಡು, ಒಟ್ಟರು ಕೂಡಿ ಅಡುಗೆ ಮಾಡ್ರಿ ಅಂತ ಹೇಳಿ ಹೋತು. ಅವ್ರ ಮಾವಿಗೆ ಏನೋ ಫೋನ್ ಹಚ್ಚಿದ್ನಂತ. ನಾ ಬೇಡ ಅಂದ್ನವ, ನನ್ನ ಮಾತಾ ಕೇಳವಲ್ಲು ಹುಡುಗರು. ಇವ್ರೇನು ಹೊಸ ವರ್ಷನಾರು ಮಾಡ್ಕೊಳ್ಳಿ, ಏನಾರು ಯಾಕೆ ಮಾಡ್ಕೊಳಲ್ರಕ್ಕ. ಇವ್ರ ಜೊತೆ ನಾನು ಇವ್ರದಲ್ಲೇ ಹಲ್ ಕಿಸಿ ಮಾಡೋದನ್ನ ನೋಡಕ್ಕೆ ಹೋಗ್ಲಿ. ಬರೀ ಇವ್ರ ಹಾರಾಟನ ನೋಡ್ದಾಗತ್ತ. ಬೇಡ ನಾ ಇವ್ರ ಜೊತೆ ಮಿಂಗಲ್ಲ ಆಗಂಗಿಲ್ಲ. ಜೀವನದಾಗ ಎಷ್ಟೋ ಕಹಿ ಘಟನೆಗಳು ನಡೆದಾವ್ರಿ. ನನ್ನ ಜೀವನದಾಗೂ ನಡೆದಾವು, ಕೆಲವೊಬ್ರ ಜೀವನದಾಗೂ ನಡೆದಿರ್ತಾವು. ಹಂಗೆ ಸಿಹಿ ಕಹಿ ಎರಡೂ ನಮಗೆ ಬಂದಾವ್ರಿ 2023ರಾಗ. ಅದನ್ನೆಲ್ಲ ನೆನಪು ಹಾರಿ ಹೊಸ ವರ್ಷಕ್ಕೆ ಕಾಲಿಡುನು. ಈ 2024 ಎಲ್ಲರ ಜೀವನದೊಳಗೆ ಖುಷಿ ತರಲಿ ಅಂತೇಳಿ ನಾನು ಪ್ರಾರ್ಥಿಸ್ತೀನಿ ರೀ. ಇನ್ನೊಂದು ಯೋಚನೆ ಇತ್ತು, ಅದನ್ನು ಹೇಳೇ ಬಿಡ್ತೀನಿ ರೀ. ಈಗ ಕೆಲವೊಬ್ಬರಿಗೆ ಕೆಟ್ಟ ಹವ್ಯಾಸಗಳು ಇರ್ತಾವೆ, ಅವ್ನು ಬಿಟ್ಟು ಬಿಡ್ರಿ ಅಂದ್ರೆ ಹೊಸ ವರ್ಷಕ್ಕೆ ಒಟ್ಟ ನೋಡ್ರಿ ಮಾಡಂಗೇ ಇಲ್ಲ ಅಂತಾರ. ಹೊಸ ವರ್ಷಕ್ಕೆ ಮಾಡ್ಬೇಕಂತೇಳಿ ಅದನ್ನ ಮುಂದಕ್ಕೆ ಹಾಕೊಂತ ಹೋಗೋದಲ್ರಿ. ನಮ್ಮ ಜೀವನದಾಗ ದಿನಾನು ಹೊಸ ವರ್ಷ ಅಂತೇಳಿ ನಾವ ಮಾಡ್ಕೋಬೇಕು. ಅದೆಲ್ಲ ನಮ್ಮ ಕೈಯಾಗ ಐತ್ರಿ.
ಎಲ್ಲ ಹವ್ಯಾಸಗಳನ್ನು ಬಿಟ್ಟು ಆಮೇಲೆ ಎಲ್ಲರೂ ಪ್ರೀತಿಯಿಂದ ನಕ್ಕೊಂತ ಆಡ್ಕೊಂತ ಇರಣ್ರಿ 2024 ಎಲ್ಲರೂ ಬದುಕೊಳಗ ಸುಖ ಶಾಂತಿ ನೆಮ್ಮದಿ ತರಲಿ ಅಂತೇಳಿ ನಾನು ಆಶಿಸ್ತೀನಿ ರೀ. ಓಕೆ ಬಾಯ್ ರೀ. ನಾ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ರೀ. ಏನೋ ಎಲ್ಲ ನಮ್ಮ ಹುಡುಗರು ಹೇಳಕತ್ತಾವು ನೀವು ಪಾರ್ಟಿ ಮಾಡೋಣ ಅಂತ. ಅದು ಏನು ಪಾರ್ಟಿ ಮಾಡ್ತಾರೆ ಪ್ಯೂಟಿ